ಸರ್ಕಾರ ಬಡವರಿಗೆ ಕೊಡುವಂತಹ ಪಡಿತರ ಅಕ್ಕಿ ಕರಾಳ ದಂಧೆಯಾಗಿ ಮಾರ್ಪಾಡಾಗಿದೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ ಮಾಡಲಾಗಿತ್ತು. ಒಟ್ಟು 263 ಚೀಲ ಅಕ್ಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ನಡೆದಿರೋ ಘಟನೆ ಇದು. ಒಂದು ಗೋದಾಮಿನಲ್ಲಿ ಒಟ್ಟು 263 ಚೀಲ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ ಮಾಡಿ ಇಡಲಾಗಿತ್ತು. ಪೊಲೀಸರು ಮತ್ತು ಆಹಾರ ಇಲಾಖೆ ಸಿಬ್ಬಂದಿಗಳು ದಾಳಿ ಮಾಡಿದ್ರು. ಇದೇ ವೇಳೆ ಸರಿಸುಮಾರು 3,28,750 ರೂಪಾಯಿ ಮೌಲ್ಯದ ಪಡಿತರ ಅಕ್ಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಅಕ್ರಮ ಕರಾಳ ದಂಧೆ ಏನಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕಾಗ್ತಾ ಇಲ್ಲ. ವಾಸ್ತವ ಸತ್ಯ ಇದು. ಇನ್ನು ಮತ್ತೆ ಈ ರೀತಿ ಅಕ್ರಮ ಅಕ್ಕಿಯ ದಂಧೆ ಬೆಳಕಿಗೆ ಬರ್ತಾನೆ ಇದ್ರೂ ಕೂಡ ಯಾರು ಇದರಲ್ಲಿ ಪ್ರಬಲರಿದ್ದಾರೆ ಅವರು ಸಿಗೋದೇ ಇಲ್ಲ. ಏನೋ ಕೂಲಿ ಕೆಲಸ ಮಾಡೋನಂತೆ, ಆ ವೆಹಿಕಲ್ ಓಡಿಸೋನೊಬ್ಬ, ಆ ವೆಹಿಕಲ್ ಯಾರ್ದು ಅದರ ಮಾಲೀಕನೊಬ್ಬ. ಆದರೆ ಇದರಲ್ಲಿ ಇರುವಂತಹ ಕರಾಳ ದಂಧೆಕೋರರು ಯಾರಿದ್ದಾರೆ, ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ, ಅವರು ಮಾತ್ರ ಬೆಳಕಿಗೆ ಬರೋದೇ ಇಲ್ಲ. ಹೀಗಾಗಿ ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು ಅಂತಂದ್ರೆ ಯಾರು ಇದರ ಕಿಂಗ್ ಫಿನ್ಗಳಿದ್ದಾರೆ ಅಂತವರ ಕೈಗೆ ಕೋಳ ಬೀಳಬೇಕು. ಶ್ರೀರಾಮ CCS ನ್ಯಾಯಾಲಯದಾಗ ಹೆಚ್ಚಿನ ಸ್ಟಾಕ್ ಸಿಗುತ್ತದೆ ಅಕ್ಕಿ ಅಂತ ನಮ್ಗೆ ನ್ಯೂಸ್ ಬಂತು. ಅದ್ರ ಪ್ರಕಾರವಾಗಿ ನಾನು ನಮ್ಮ ಪೊಲೀಸ್ ಸ್ಟಾಫ್ ಎಲ್ಲ ಬಂದು ಇಲ್ಲಿ ಚೆಕ್ ಮಾಡಿದ್ವಿ. ಶ್ರೀರಾಮ್ CCS ನ ಸ್ಟಾಕ್ ಆಗಿರೋ